ಓಕೆ. ಸೊ ಇವತ್ತ ನಾವು ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಇವತ್ತಿನ ಟಾಪ್ 10 ಅಥವಾ ಟಾಪ್ 13 ಅಂತ ಹೇಳ್ಬೋದು. ಇದರಲ್ಲಿ ನಾವು ಪ್ರಮುಖ ರಸಪ್ರಶ್ನೆಗಳನ್ನು ನೋಡ್ತೀವಿ. ಓಕೆನಾ. ಸೊ ನಮಗೆ ಗೊತ್ತಿರಬೇಕಾದ ಪ್ರಶ್ನೆಗಳು ಇಲ್ಲಿ ತುಂಬ ಮಹತ್ವವಾಗಿದೆ. ಸೊ ಮೊದಲನೇದು ಭಾರತದ ರಾಜಧಾನಿ ಬಂದ್ಬಿಟ್ಟು. ಓಕೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಭಾರತದ ರಾಜಧಾನಿ ಅಂದಾಗ ನಾವು ಸಹಜವಾಗಿ ಹೇಳ್ತೀವಿ ದೆಹಲಿ ಅಂತ. ಓಕೆ. ಆ ದೆಹಲಿಯನ್ನ ನೋಡಿದಾಗ ನಾವು ಹಿಂದಿನ ಇತಿಹಾಸ ಕಾಲದಲ್ಲಿ ನೋಡಿದಾಗ ನಾವು ಅದು ದೆಹಲಿಯ ಹಳೆಯ ಹೆಸರು ಕೇಳಿದಾಗ ಕೆಲವರಿಗೆ ಗೊತ್ತಾಗೋದಿಲ್ಲ. ಓಕೆ. ಫಸ್ಟ್ ಅದನ್ನ ಏನಂತ ಹೇಳ್ತಿದೀವಿ ಅಂದ್ರೆ ನಾವು ಇಂದ್ರಪ್ರಸ್ಥ ಅಂತ ಹೇಳ್ತಿದ್ವಿ. ಓಕೆನಾ. ಸೊ ಇಂದ್ರಪ್ರಸ್ಥ ಅಂದ್ರೆ ಇದು ಯಾವ ಕಾಲಕ್ಕೆ ಬಂದಿತ್ತು ಸರ್? ಇದು ಮಧ್ಯಯುಗದಾಗ ಬಂದಿತ್ತು. ಇದು ಯಾವಾಗ ಅಂದ್ರೆ ರಜಿಯಾ ಸುಲ್ತಾನ್ ಅಂತಕ್ಕಂಥ ಒಬ್ಬ ಮಹಿಳೆ, ಇಡೀ ಭಾರತವನ್ನ ಆಡಿದ ಮೊಟ್ಟ ಮೊದಲ ಮಹಿಳೆ ಯಾರಂದ್ರ ರಜಿಯಾ ಸುಲ್ತಾನ್. ಆವಾಗ ನಮ್ಮ ದೆಹಲಿಯನ್ನ ಇಂದ್ರಪ್ರಸ್ಥ ಅಂತ ಕರಿತಾ ಇದ್ರು. ಓಕೆ. ಸೊ ಇವಾಗ ನಾವು ದೆಹಲಿ ಅಂತ ಅಂದ್ಬಿಡ್ತೀವಿ. ಅದಾದ್ರೆ ಮತ್ತ ನವದೆಹಲಿ ಅಂತ ಕೂಡ ನಾವು ಕರಿತೀವಿ. ಸೊ ಅದರ ಹಿಂದಿನ ಹೆಸರು ಏನಪ್ಪಾ ಅಂದ್ರ ಇಂದ್ರಪ್ರಸ್ಥ. ಅದೇ ರೀತಿ ನೋಡುವಾಗ ನಮ್ಮ ಭಾರತದಲ್ಲಿ 28 ರಾಜ್ಯಗಳು ಮತ್ತ ಒಟ್ಟಾರೆ ಹೇಳಬೇಕಾದ್ರ 8 ಕೇಂದ್ರಾಡಳಿತ ಪ್ರದೇಶಗಳು ಇತ್ತೀಚೆಗೆ ಇದಾವೆ. ಓಕೆ. ಅದರಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಅಂದ್ರೆ ನಮಗೆ ನೋಡೋಕೆ ಇಲ್ಲಿ ಸಿಗುತ್ತೆ ರಾಜಸ್ಥಾನ್ ಅಂತ. ಮತ್ತು ಅತ್ಯಂತ ಚಿಕ್ಕ ರಾಜ್ಯ ಅಂದಾಗ ನಮ್ಗೆ ತಮಗೆಲ್ಲ ಗೊತ್ತಿದೆ ಗೋವಾ ಅಂತ. ಓಕೆ. ಸೊ ರಾಜಸ್ಥಾನದ ರಾಜಧಾನಿ ಬಂದ್ಬಿಟ್ಟು ಜೈಪುರ್. ಅದೇ ತರ ಗೋವಾದ ರಾಜಧಾನಿ ಬಂದ್ಬಿಟ್ಟು ಪಣಜಿ ಅಂತ ನಾವು ನೋಡ್ಬೇಕಾಗುತ್ತೆ. ಓಕೆ. ಸೊ ನಾವು ನದಿಗಳ ಬಗ್ಗೆ ಅಧ್ಯಯನ ಮಾಡಿದಾಗ ನಮ್ಮ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಅಂದ್ರೆ ಅದು ಗಂಗಾ ನದಿ. ಸರ್ ಅದು ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ 2525 ಕಿಲೋಮೀಟರ್ ಹರಿತಕ್ಕಂಥ ಗಂಗಾ ನದಿ ಇದು ಅತ್ಯಂತ ಉದ್ದವಾದ ನದಿಯನ್ನ ಹೊಂದಿದೆ. ಅದರ ಜೊತೆಗೆ ನಾವು ಇನ್ನೊಂದು ಸರ್ ಅತ್ಯಂತ ಚಿಕ್ಕ ನದಿ ಯಾವುದು ಅಂದ್ರೆ ಅರ್ವರಿ ನದಿ ಅಂತಕ್ಕಂಥ ನಾವು ಇಲ್ಲಿ ನೋಡಬಹುದಾಗಿದೆ. ಅದೇ ತರ ಭಾರತದ ಅತಿ ದೊಡ್ಡ ನಗರ ಅದನ್ನ ನಾವು ವಾಣಿಜ್ಯ ನಗರ ಅಂತ ಕೂಡ ಕರಿತೀವಿ. ಓಕೆ. ಅದು ಯಾವ ಸಿಟಿ ಅಪ್ಪ ಅಂದ್ರ ಮುಂಬೈ ಬಂದ್ಬಿಟ್ಟು ನಮ್ಮ ಮಹಾರಾಷ್ಟ್ರದ ರಾಜ್ಯದ ರಾಜಧಾನಿ. ಓಕೆ. ಅದನ್ನ ವಾಣಿಜ್ಯ ನಗರಿ ಅಂತ ಕೂಡ ಕರಿತೀವಿ. ಓಕೆ. ಸೊ ಇಲ್ಲಿ ಪ್ರಮುಖ ಬಂದರು ಕೂಡ ಇದೆ. ಅದೇ ತರ ನೋಡಿ ಭಾರತದ ಅತಿ ದೊಡ್ಡ ಪರ್ವತ ಯಾವುದು? ನಾವು ಭಾರತದಲ್ಲಿ ನೋಡಿದಾಗ ಉತ್ತರ ಭಾರತದಲ್ಲಿ ನಮಗೆ ಹಲವಾರು ಪರ್ವತಗಳು ಸಿಗುತ್ತವೆ. ಕಾಂಚನಜುಂಗ ನೇಪಾಳ ಮತ್ತು ಭಾರತ ನಡುವೆ ಇದೆ. ಅದೇ ತರ K2. ಓಕೆ. K2 ಬಂದ್ಬಿಟ್ಟು ಇಲ್ಲಿ ಮೌಂಟ್ ಆಸ್ಟಿನ್ ಗಾಡ್ವಿನ್ ಅಂತ ಕರಿತೀವಿ. ಓಕೆ. ಸೊ ಇದು ಭಾರತದ ಅತ್ಯಂತ ಎತ್ತರವಾದ ಪರ್ವತ. ನಾವು ಸಹಜವಾಗಿ ಏನ್ ಹೇಳ್ತೀವಿ ಭಾರತ ಅಂದ ತಕ್ಷಣ ಪರ್ವತ ಅಂದ ತಕ್ಷಣ ನಾವು ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ. ಓಕೆ. ಆ ಮೌಂಟ್ ಎವರೆಸ್ಟ್ ಪರ್ವತ ನಮ್ಮ ಭಾರತದಲ್ಲದು ಅದು ನೇಪಾಳ ಮತ್ತು ಟಿಬೆಟ್ ನಡುವೆ ಇರ್ತಕ್ಕಂಥ ಒಂದು ಪರ್ವತ ಆಗಿದೆ. ನಮ್ಮ ಭಾರತದಲ್ಲಿ ಅತಿ ಎತ್ತರವಾದ ಪರ್ವತ ಅಂದ್ರೆ ಅದು K2 ಪರ್ವತ ಅಂತ ನಾವು ಇಲ್ಲಿ ಹೇಳ್ಬೋದು. ನಾವು ಸಹಜವಾಗ ನಾವು ಸೂರ್ಯನನ್ನು ನೋಡಿದಾಗ ನಮಗೆ ಯಾವ ಬಣ್ಣ ಕಾಣಿಸ್ತೆ ಅಂದ್ರೆ ಬಿಳಿ ಬಣ್ಣವನ್ನ ನೋಡ್ತೀವಿ ನಾವು. ಓಕೆ. ಸೊ ನಾವು ಅದನ್ನ ಸೂರ್ಯ ಒಂದು ನಮ್ಮ ನಕ್ಷತ್ರ. ಸೊ ಆ ನಕ್ಷತ್ರಗಳು ನಾವು ಬಣ್ಣಗಳಿಂದ ಅದನ್ನ ವಯಸ್ಸನ್ನ ಕಂಡುಹಿಡಿತೀವಿ. ಸೊ ನಮ್ಮ ಸೂರ್ಯನ ಬಣ್ಣ ಯಾವುದಪ್ಪ ಅಂದ್ರ ಹಳದಿ ಬಣ್ಣ. ಈ ಹಳದಿ ಬಣ್ಣವನ್ನ ಹೋಲುವ ಬಣ್ಣವೇ ನಮ್ಮ ಸೂರ್ಯನ ಬಣ್ಣ. ನೆಕ್ಸ್ಟ್ ಯಾವ ಪಕ್ಷಿಗೆ ರೆಕ್ಕೆ ಹೊಂದುವುದಿಲ್ಲ? ಯಾವ ಪಕ್ಷಿ? ಎಲ್ಲಾ ಪಕ್ಷಿಗಳಿಗೆ ರೆಕ್ಕೆ ಇರುತ್ತವೆ, ಆದ್ರೆ ಒಂದೇ ಒಂದು ಪಕ್ಷಿಗೆ ನಮಗೆ ರೆಕ್ಕೆಯನ್ನು ನೋಡೋಕೆ ಸಿಗೋದಿಲ್ಲ. ಅದೇ ಕಿವಿ ಅಂತಕ್ಕಂಥದ್ದು. ಅದು ಎಲ್ಲಿ ನೋಡಬಹುದಪ್ಪ ಅಂದ್ರ ನಮ್ಮ ನ್ಯೂಜಿಲ್ಯಾಂಡ್. ಓಕೆ. ನ್ಯೂಜಿಲ್ಯಾಂಡ್ ದೇಶದಲ್ಲಿ ಅದನ್ನ ನಾವು ನೋಡಬಹುದಾಗಿದೆ ಕಿವಿ ಅಂತಕ್ಕಂಥ ಪಕ್ಷಿ. ಅದಕ್ಕೆ ನಾವು ರೆಕ್ಕೆಗಳನ್ನ ನೋಡೋಕ್ಕಾಗಲ್ಲ. ಓಕೆ. ಸೊ ಯಾವ ಪಕ್ಷಿ ತತ್ತಿ ಮತ್ತು ಹಾಲನ್ನು ಕೊಡುತ್ತದೆ? ಓಕೆ. ಸೊ ಅದು ಸಸ್ತನಿಗಳು ಅವು ಮರಿಯನ್ನ ಹೇರ್ತವೆ. ಓಕೆ. ಸೊ ಒಂದೇ ಒಂದು ಸಸ್ತನಿ ಇದೆ. ಅದು ಯಾವುದಪ್ಪ ಅಂದ್ರ ಪ್ಲಾಟಿಪಸ್ ಅಂತಕ್ಕಂಥ ಒಂದು ಸಸ್ತನಿ. ಅದು ಮರಿ ಕೂಡ ಮತ್ತ ತತ್ತಿ ಕೂಡ ಕೊಡುತ್ತೆ. ಓಕೆ. ತತ್ತಿ ಮತ್ತು ಹಾಲನ್ನು ಎರಡು ಕೊಡುತ್ತದೆ. ಸೊ ಯಾವ ಪ್ರಾಣಿ ಹಿಂದಕ್ಕೆ ಚಲಿಸುವುದಿಲ್ಲ? ಸೊ ಎಲ್ಲಾ ಪ್ರಾಣಿಗಳು ಮುಂದಕ್ಕೆ ಚಲಿಸ್ತವೆ. ಓಕೆ. ಅದು ಒಂದು ಪ್ರಾಣಿ ಇದೆ, ಅದನ್ನ ಮುಂದಕ್ಕೆ ಹಿಂದಕ್ಕೆ ಚಲಿಸ್ತವೆ ಎಲ್ಲ ಪ್ರಾಣಿಗಳು. ಬಟ್ ಒಂದು ಪ್ರಾಣಿ ಹಿಂದಕ್ಕೆ ಚಲಿಸೋದಿಲ್ಲ ಅಂದ್ರೆ ಯಾವುದಪ್ಪ ಅಂದ್ರ ಅದು ಕಾಂಗ್ರೂ. ಆ ಕಾಂಗ್ರೂ ಪ್ರಾಣಿ ಕೂಡ ನಾವು ಆಸ್ಟ್ರೇಲಿಯಾದ ರಾಷ್ಟ್ರ ಪ್ರಾಣಿ ಅಂತ ಕೂಡ ನಾವು ಕರೀಬಹುದಾಗಿದೆ. ಓಕೆ. ಸೊ ಅದೇ ತರ ಇವತ್ತಿನ ಜಿಕೆಯಲ್ಲಿ ಕೊನೆಯ ಪ್ರಶ್ನೆ, ಯಾವ ಪ್ರಾಣಿ ಯಾವತ್ತೂ ಸಾಯುವುದಿಲ್ಲ? ಓಕೆ. ಪ್ರತಿಯೊಂದು ಪ್ರಾಣಿಗಳಿಗೆ ಸಾವಿದೆ. ಓಕೆ. ಮನುಷ್ಯ ಅಂದ ಮೇಲೆ ಮನುಷ್ಯನಿಗೂ ಸಾವಿದೆ, ಪ್ರಾಣಿ ಪಕ್ಷಿಗಳಿಗೂ ಸಾವಿದೆ. ಆದ್ರೆ ಒಂದೇ ಒಂದು ಪ್ರಾಣಿಗೆ ಸಾವಿಲ್ಲ. ಅದು ಯಾವುದಂದ್ರೆ ಜೆಲ್ಲಿ ಫಿಶ್. ಓಕೆ. ಅದನ್ನ ನಾವು ನೀರಿನ ತಳಭಾಗದಲ್ಲಿ ನಾವನ್ನ
ಕಾಣ್ತೀವಿ. ಓಕೆ, ಸೊ ಧನ್ಯವಾದಗಳು, ಶುಭ ದಿನ.